ನಮಸ್ಕಾರ ನಮಸ್ಕಾರ ನಮಸ್ಕಾರ. ಎಲ್ಲ ಕಡೆ ಜೈಲು 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 ಜೈಲಿನದೇ ಚರ್ಚೆ ನಡೀತಾ ಇದೆ. ಬಟ್ ಏನ್ ಕ್ರಮ ಆಗುತ್ತೆ ಅನ್ನೋದೇ ಒಂದು ದೊಡ್ಡ ವಿಚಾರ. ಏನಕ್ಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂತಂದ್ರೆ, ಕಳೆದ 2-3 ದಿವಸದಿಂದ ಪರಪ್ಪನ ಅಗ್ರಹಾರದಲ್ಲಿ ಮೊಬೈಲ್ ಬಳಸ್ತಾ ಇದ್ದಾರೆ, ಆರಾಮಾಗಿದ್ದಾರೆ. ಒಂದು ವಿಚಾರ ಹೇಳೋಕೆ ಇಷ್ಟಪಡ್ತೀನಿ. ಹಿಂದೆ ಜೈಲಂತ ಇದ್ರು, ಈಗ ಪರಿವರ್ತನಾ ಕೇಂದ್ರ ಆಗಿದೆ. ಪರಿವರ್ತನಾ ಕೇಂದ್ರಗಳಲ್ಲಿ ಕೈದಿಗಳು ಪರಿವರ್ತನೆ ಆಗೋದು ತುಂಬಾ ಇಂಪಾರ್ಟೆಂಟು. ಅದರ ವಿಚಾರದಲ್ಲಿ ಸರ್ಕಾರ ಕ್ರಮ ತಗೊಳ್ಬೇಕು. ಹಾಯ್ ಜೈಲಿನಲ್ಲಿ ಮೊಬೈಲ್ ಸಿಗುತ್ತೆ, ಜೈಲಿನಲ್ಲಿ ಆರಾಮಾಗಿದ್ದಾರೆ. ಆರಾಮಾಗಿರ್ಲಿ, ತಪ್ಪೇನಿಲ್ಲ. ಬಟ್ ಜೈಲ್ ರೂಲ್ಸ್ ಅನ್ನ ಫಾಲೋ ಮಾಡಬೇಕು. ಎಸ್, ಅದನ್ನ ಸರ್ಕಾರ ಮಾಡಬೇಕೇ ಹೊರತು, ಈಗ ಜೈಲಿನ ವಿಚಾರದಲ್ಲಿ ಹೋದ್ಸತಿ ದರ್ಶನ್ ಕಾಲ್ ಮೇಲೆ ಕಾಲ್ ಹಾಕೊಂಡು ಕೂತ್ಕೊಂಡಿದ್ದು, ಅಲ್ಲಿ 3 FIR ಆಯಿತು. 11-13 ಜನ ಜೈಲ್ ಸಿಬ್ಬಂದಿ ಸಸ್ಪೆಂಡ್ ಆದ್ರು. ಏನು ಬದಲಾವಣೆ ಆಗಿದೆ? ಅದೇ ಹೋಮ್ ಮಿನಿಸ್ಟ್ರು, ಅದೇ CM ಕ್ರಮ ಜರುಗಿಸಬೇಕಾದಾರ ಅವರು. ಮತ್ತೆ ನಾನು ಏನಕ್ಕೆ ಜೈಲು ಬಗ್ಗೆ ತುಂಬಾ ಇಂಪಾರ್ಟೆನ್ಸ್ ಕೊಡಲ್ಲ ಅಂತಂದ್ರೆ, ಸಮಾಜನೇ ಎಕ್ಕುಟ್ಟೋಗಿದೆ. ಸಮಾಜದಲ್ಲಿ ಭ್ರಷ್ಟಾಚಾರ ತುಂಬಿ ತುಳುಕ್ತಾ ಇದೆ. ಸಮಾಜದಲ್ಲಿ ಅನ್ನ ಹಾಕ ರೈತ ಬಂದು ಬೀದಿ ಕೂತ್ಕೊಂಡಿದ್ದಾರೆ. ಇವತ್ತನೇ ಯುವ ಜನತೆ ಕೋಟ್ಯಾಂತರ ರೂಪಾಯಿ ಕೊಟ್ಟು ಹೋದ್ರೂ ಕೂಡ ನಿರುದ್ಯೋಗಿಗಳಾಗಿ ಓಡಾಡ್ತಾ ಇದ್ದಾರೆ. ಇನ್ನ ಎಲ್ಲದಕ್ಕಿಂತ ಇಂಪಾರ್ಟೆಂಟ್ ಆಗಿ ಹೇಳ್ಬೇಕು ಅಂತಂದ್ರೆ, ಕರ್ನಾಟಕದ 5 ಜನ ಮಿನಿಸ್ಟ್ರುಗಳು, 94 MLAಗಳು ಕರ್ನಾಟಕ ಲೋಕಾಯುಕ್ತಕ್ಕೆ ತಮ್ಮ ಆಸ್ತಿ ವಿವರಣೆಯನ್ನೇ ಕೊಟ್ಟಿಲ್ಲ. ನಾನು ಈ ಜೈಲು ವಿಚಾರನ ಯಾಕೆ ಹೆಚ್ಚಾಗಿ ಮಾತಾಡಕ್ ಹೋಗಿಲ್ಲ ಅಂತಂದ್ರೆ, ಈ ಜೈಲು ವಿಚಾರ ಇಟ್ಕೊಂಡು ಮೇನ್ ಟಾಪಿಕ್ ಗಳನ್ನ ಡಿವೇಟ್ ಮಾಡೋ ಕೆಲಸಕ್ಕೆ, ಈಗ ಜೈಲು ವಿಚಾರನೂ ಕೂಡ ಇಂಪಾರ್ಟೆಂಟೇ ಅಂತ ಅನ್ಕೊಳ್ಳೋಣ. ಬಟ್ ಆ ಪರಿವರ್ತನೆ ಮಾಡಬೇಕಾದ್ದು ಜೈಲಧಿಕಾರಿಗಳು, ಪರಿವರ್ತನೆ ಆಗಬೇಕಾದ್ದು ಕೈದಿಗಳು, ಅದನ್ನ ನೋಡ್ಕೊಳ್ಬೇಕಾದ್ದು ಸರ್ಕಾರ. ಹೋಮ್ ಮಿನಿಸ್ಟರ್ ಆವತ್ತು ದರ್ಶನ್ ವಿಚಾರದಲ್ಲಿ ಸುದ್ದಿ ಆದಾಗೂ ಕೂಡ ಏನೋ ಆಗ್ಬಿಡುತ್ತೆ. ಏನಾಯ್ತೋ ನನಗಂತೂ ಗೊತ್ತಿಲ್ಲ. ಓನ್ಲಿ 14 ಆನ್ ಲೈವ್ ಆಫ್ಟರ್ ಏನೋ ನನಗೆ ಗೊತ್ತಾಗಿಲ್ಲ. ಬಟ್ ಈ ಜೈಲು ವಿಚಾರ ಬದಲಾವಣೆ, ಜೈಲು ವಿಚಾರದಲ್ಲಿ ಸರ್ಕಾರ ಕ್ರಮ ಮಾಡುತ್ತೋ ಎಲ್ಲ ಗೊತ್ತಿಲ್ಲ. ಅಟ್ಲೀಸ್ಟ್ ಸಮಾಜದ ವಿಚಾರದಲ್ಲಿ, ನಮ್ಮ ಸಮಾಜದಲ್ಲಿ ನಡೀತಾ ಇರುವಂತ ಅಕ್ರಮಗಳೇ ಆಗಿರ್ಬೋದು, ಕ್ರೈಮ್ಗಳೇ ಆಗಿರ್ಬೋದು, ಬೀದಿನಲ್ಲಿ ಕೂತ್ಕೊಂಡಿರುವಂತ ರೈತರೇ ಆಗಿರ್ಬೋದು, ಭ್ರಷ್ಟಾಚಾರನೇ ಆಗಿರ್ಬೋದು, ತುಂಬಿ ತುಳುಕ್ತಾ ಇರುವಂತ ಭ್ರಷ್ಟಾಚಾರನೇ ಆಗಿರ್ಬೋದು, ನಾವು ಸಮಾಜನೇ ನೆಟ್ಟಿಗಿಟ್ಕೊಳಕ್ಕೆ ಯೋಗ್ಯತೆ ಇಲ್ಲ ಅಂದಮೇಲೆ, ಆ ಸಮಾಜದಲ್ಲಿ ಯಾವುದೋ ಒಂದು ಭಾಗ ಬರೀ ಕ್ರಿಮಿನಲ್ಸ್ಗಳನ್ನ ತಗೊಂಡೋಗಿ ನಾವು ಬಿಟ್ಟುಬಿಟ್ಟಲ್ಲಿ ಎಲ್ಲ ಸರಿ ಇಲ್ಲ ಅಂದ್ರೆ ಯಾರು ನೋಡ್ಕೊಬೇಕಾದವರು? ಪರಿವರ್ತನೆಗೆ ಜಾಗ ಕೊಟ್ರೆ ಪರಿವರ್ತನೆ ಆಗ್ತಾರಪ್ಪ. ಪರಿವರ್ತನೆಗೆ ಜಾಗನೇ ಕೊಟ್ಟಿಲ್ಲ, ಎಲ್ಲಿ ಪರಿವರ್ತನೆ ಆಗ್ತಾರೆ? 2 ದಿವಸ ಟಿವಿಗಳವರು ಓಡಿಸ್ತಾರೆ ಜೈಲಿನ ವಿಚಾರ, 3ನೇ ದಿವಸ ಬೇರೆ ಯಾವುದೋ ಒಂದು ವಿಚಾರ ಬರುತ್ತೆ, ಅದಕ್ಕೆ ಜಂಪ್ ಆಗ್ತಾರೆ. ಈಗ ನ್ಯಾಯ ಎಲ್ಲಿ ಸಿಗುತ್ತೆ? ನ್ಯಾಯ ಸಿಗಬೇಕು ಅಂದಿದ್ರೆ ಆವತ್ತು ದರ್ಶನ್ ವಿಚಾರದಲ್ಲಿ ಆದಾಗೇನೆ ಈ ಒಂದು ಸಮಸ್ಯೆ ಮರುಕಳಿಸಬಾರ್ದಾಗಿತ್ತು. ಮರುಕಳಿಸಿದೆ ಅಂತಂದ್ರೆ ಇಟ್ಸ್ ಅ ಫೇಲ್ಯೂರ್ ಆಫ್ ದ ಸಿಸ್ಟಮ್ ಅಂಡ್ ಇಟ್ಸ್ ಅ ಫೇಲ್ಯೂರ್ ಆಫ್ ದ ಗವರ್ಮೆಂಟ್. ಏನೋ ನಾನು ಜೈಲಿನ ವಿಚಾರ ಸೈಡ್ಗೆ ಇಟ್ಬಿಟ್ಟು, ನಾನು ಕರ್ನಾಟಕದ 5 ಮಿನಿಸ್ಟ್ರುಗಳು ಲೆಕ್ಕಾಚಾರನೇ ಕೊಟ್ಟಿಲ್ಲ ನೋಡಿ, ಇದೆಲ್ಲ ಕಾಣೆನೇ ಆಗ್ಬಿಡ್ತದೆ. ಜಮೀರ್ ಅಹಮದ್ ಖಾನ್ ಕೊಟ್ಟಿಲ್ಲ. 5 ಮಂತ್ರಿಗಳು ಕರ್ನಾಟಕ ಲೋಕಾಯುಕ್ತಕ್ಕೆ ಪ್ರತಿ ವರ್ಷ ಜೂನ್ 30ರೊಳಗೆ ತಮ್ಮ ಆಸ್ತಿ ವಿವರಣೆಯನ್ನು ಕೊಡಬೇಕು, ಕೊಟ್ಟಿಲ್ಲ. ಯಾಕೆ ಕೊಟ್ಟಿಲ್ಲ? ಜೊತೆನಲ್ಲಿ 94 MLAಗಳು ಅಲ್ಲಿ ಆಗ್ತಾ ಇದಾರೆ. ಸರ್, ಡಿ ಬಾಸ್ ಒಂದು ಸಿಗರೇಟ್ ಇಟ್ಕೊಂಡಿದ್ದಕ್ಕೆ ಅಷ್ಟು ದೊಡ್ಡ ಇಶ್ಯೂ ಆಯ್ತಲ್ಲ, ಇಲ್ಲಿ ಮೊಬೈಲ್ ಇಸ್ಕೊಂಡಿದ್ದಾರೆ. ಒಂದ್ಸತಿ ಒಳಗಡೆ ಹೋಗ್ಬಾಗರು ಗೊತ್ತಾಗುತ್ತೆ. ಒಂದ್ಸತಿ ಜೈಲ್ ಒಳಗಡೆ ಹೋಗಿ ನೀನ್ ಬಂದ್ರೆ, ನೀನ್ ಅಲ್ಲಿ ಮೆಸೇಜ್ ಆಗ್ತಾ ಇದೆಯಲ್ಲ, ಒಂದ್ಸತಿ ಜೈಲ್ ಒಳಗಡೆ ಹೋಗ್ಬಾ. ಐ ವಿಶ್ ಯು ಗೋ. ನೀನೊಮ್ಮೆ ಒಳಗಡೆ ಜೈಲ್ ಒಳಗಡೆ ಹೋಗಿ ಬರಬೇಕು. ಆವಾಗ ನಿನ್ ಮೆಸೇಜ್ ಹೆಂಗಾಗ್ತಿ ಅಂತ ನಾನು ನೋಡ್ತೀನಿ. ಓಕೆ, ಬರೀ ಪಾಯಿಂಟ್ ಔಟ್ ಮಾತು ತೋರ್ಸೋದಲ್ಲ, ನಮ್ಮ ಸಿಸ್ಟಮೇ ಫೇಲ್ಯೂರ್ ಆಗಿದೆ.
ಅಲ್ಲ, ಜೈಲುಗಳು ಪರಿವರ್ತನಾ ಕೇಂದ್ರ ಆಗಬೇಕು. ಏನಾಗಿದೆ ಸರ್ಕಾರನೇ ಹೇಳಬೇಕು. ಅಲ್ಲ, ನಮ್ಮ ಡಿ ಬಾಸ್ ಒಂದು ಸಿಗರೇಟ್ ಇಟ್ಕೊಂಡಿದೆ, ಕ್ರೈಮೇ. ಸಿಗರೇಟ್ ಇಟ್ಕೊಂಡ್ರು ಕ್ರೈಮೇ, ಅಲ್ಲಿ ಕುರ್ಚಿ ಕೂತ್ಕೊಂಬಾರ್ದು, ಕ್ರೈಮೇ. ಹಾಗಾಗಿ ತಪ್ಪು ಯಾರು ಮಾಡೋದು ತಪ್ಪೆ? ಅದು ದರ್ಶನ್ ಮಾಡೋದು ತಪ್ಪೆ. ಇವತ್ತಿನ ಯಾರೋ ಗೊತ್ತಿಲ್ಲ, ಐ ಹರ್ಡ್ ಏನೋ ಉಮೇಶ್ ರೆಡ್ಡಿ ಸಮಥಿಂಗ್, ಯಾರು ಮಾಡೋದು ತಪ್ಪೆ. ತಪ್ಪಿಗೆ ಸರ್ಕಾರ ಅದಕ್ಕೆ ಲೆಕ್ಕಾಚಾರ ಇಟ್ಕೊಬೇಕು. ಸರ್ಕಾರ ಅದಕ್ಕೆ ಬದಲಾವಣೆ ಆಗಂಗೆ ನೋಡ್ಕೊಬೇಕು. ದರ್ಶನ್ ಆದಾಗೂ ದರ್ಶನ್ ಆದ್ಮೇಲೆ ಏನೋ ಬದಲಾವಣೆ ಆಗುತ್ತೆ ಅಂತ. ಏನ್ ಬದಲಾವಣೆ ಆಯ್ತು? ಮತ್ತೆ ಮರುಕಳಿಸ್ತು. ಏನ್ ಪ್ರಯೋಜನ? ಆಮೇಲೆ ನಮ್ಮ ಸಮಾಜದಲ್ಲಿರುವಂತ ಜೈಲಿನ ಬಗ್ಗೆ ಮಾತಾಡ್ತಿರಲ್ಲ, ಇದೇ ಸಮಾಜದಲ್ಲಿ ಏನೇನ್ ನಡೀತಾ ಇದೆ, ಏನೇನ್ ಕ್ರೈಮ್ ನಡೀತಾ ಇದೆ, ಲೆಕ್ಕಾಚಾರ ಯಾವ್ದಕ್ಕನಿದೆಯಾ? ಭ್ರಷ್ಟಾಚಾರ ತುಂಬಿ ತುಳುಕ್ತಾ ಇದೆ. ಓಕೆ, ರೈತರು ಬಂದು ಬೀದಿಲಿ ಕೂತ್ಕೊಂಡಿದ್ದಾರೆ. MLAಗಳು, ಮಿನಿಸ್ಟರ್ಗಳು ಲೋಕಾಯುಕ್ತಕ್ಕೆ ತಮ್ಮ ಆಸ್ತಿ ವಿವರಣೆ ಕೊಡಲ್ಲ. ಯಾಕೆ ಕೊಡಲ್ಲ? ಜೈಲಿಗಿಂತ ದೊಡ್ಡ ಕ್ರೈಮ್ ಅಲ್ವಾ ಇದು? ಒಬ್ಬ ಮಿನಿಸ್ಟ್ರು, 5 ಜನ ಮಿನಿಸ್ಟ್ರು ಸರ್ಕಾರ ಲೋಕಾಯುಕ್ತಕ್ಕೆ ಲೆಕ್ಕಾಚಾರ ಕೊಟ್ಟಿಲ್ಲ. ಕ್ರೈಮ್ ಅಲ್ವಾ ಇದು? ಜನರಿಗೆ ಮಾಡೋ ಮೋಸ ಅಲ್ವಾ? ಜೈಲೇನೋ ಕೆಟ್ಟದ್ದೇ ಅನ್ಕೊಂಬಿಡೋಣ, ಎಲ್ಲ ಕೆಟ್ಟದ್ದೇ ನಡೀತಾ ಇದೆ, ಎಲ್ಲ ಕೆಟ್ಟೋರೇ ಇದ್ದಾರೆ, ಅಕ್ಸೆಪ್ಟೆಡ್. ಸಮಾಜದಲ್ಲಿ ನಾವು ವೋಟ್ ಹಾಕಿರುವಂತ MLAಗಳು ಲೆಕ್ಕಾಚಾರ ಕೊಡಲ್ಲ. 5 ಮಿನಿಸ್ಟರ್ಗಳು ಲೋಕಾಯುಕ್ತಕ್ಕೆ ತಮ್ಮ ಆಸ್ತಿ ವಿವರಣೆ ಕೊಟ್ಟಿಲ್ಲ. 94 MLA ಕೊಟ್ಟಿಲ್ಲ. ಇವ್ರಿಗೆಲ್ಲ ವೋಟ್ ಹಾಕಿರೋರು ನೀವೇ, ಜನಪ್ರತಿನಿಧಿಗಳು. ಅಲ್ಲ, ಅವ್ರ ಆಸ್ತಿನೇ ಲೆಕ್ಕಾಚಾರ ಕೊಡಲ್ಲ ಅಂತಂದ್ರೆ ಇನ್ನು ಜೈಲನ್ನೇ ನೋಡ್ಕೊಂತಾರೆ. ನಿಮ್ಮನ್ನೇ ನೆಟ್ಟಗೆ ನೋಡ್ಕೊಂತ ಇಲ್ಲ, ಇನ್ನು ಜೈಲನ್ನೆಲ್ಲ ಚೆನ್ನಾಗಿ ನಡೆಸ್ತಾರೆ. ನೀವೇ ಹೇಳ್ಬೇಕು ಅದನ್ನ. ಸೊ ಇಷ್ಟೆಲ್ಲ ವಿಚಾರ ಏನಕ್ಕೆ ಹೇಳ್ತಾ ಇದೀವಿ ಅಂತಂದ್ರೆ, ಇವತ್ತು ವಿ ಹ್ಯಾವ್ ರಿಟರ್ನ್ ನಾವು ರೈತರ, ಕರ್ನಾಟಕದಲ್ಲಿ ರೈತರು ಪ್ರತಿ ವರ್ಷ ಬಂದು ಬೀದಿಲ್ ಕುತ್ಕೊಳ್ಬಾರ್ದು. ಶುಗರ್ ಫ್ಯಾಕ್ಟರಿ ಓನರ್ಗಳು, ಲಕ್ಷ್ಮೀ ಹೆಬ್ಬಾಳ್ಕರ್, ಶಾಮನೂರ್ ಶಿವಶಂಕರಪ್ಪನ ಫ್ಯಾಮಿಲಿ, ಈಶ್ವರ್ ಖಂಡ್ರೆ, ಸತೀಶ್ ಜಾರಕಿಹೊಳಿ, ಶಿವಾನಂದ್ ಪಾಟೀಲ್, ನನಗೆ ಗೊತ್ತಿಲ್ಲ, ಎಲ್ಲ ದೊಡ್ಡವ್ರೆ. ಆಮೇಲೆ ನಿರಾಣಿ, ಇಫ್ ಐ ಆಮ್ ನಾಟ್ ರಾಂಗ್, ಎಲ್ಲ MLAಗಳು, ಮಿನಿಸ್ಟರ್ಗಳು, ಓನರ್ಗಳು, ಈ ಶುಗರ್ ಫ್ಯಾಕ್ಟರಿಗಳು. ನಮ್ಗೆ ಒಂದು ಇನ್ಕಮ್ ಟ್ಯಾಕ್ಸ್, ಇವತ್ತು ಲಾಸ್ಟ್ ಡೇಟ್ ಇನ್ಕಮ್ ಟ್ಯಾಕ್ಸ್ ಕಟ್ಟಕ್ಕೆ, ಕಟ್ಟಿಲ್ಲ ಅಂದ್ರೆ ಪೆನಾಲ್ಟಿ ಹಾಕ್ತಾರೆ. ಆದರೆ ಈ ಕರ್ನಾಟಕದಲ್ಲಿರುವಂತಹ ಶುಗರ್ ಫ್ಯಾಕ್ಟರಿಗಳು ಲೆಕ್ಕ ಪರಿಶೋಧನೆ ಆಗಿದೆಯಾ? ಇನ್ಫ್ರಾಸ್ಟ್ರಕ್ಚರ್ ಪರಿಶೋಧನೆ ಆಗಿದೆಯಾ? ಇವರು ತಯಾರಿಸ್ತಿರುವ ಸಗಟುಗಳೇನೋ, ಪ್ರಾಡಕ್ಟ್ಸ್ ಯಾವುದು, ಬೈ ಪ್ರಾಡಕ್ಟ್ಸ್ ಯಾವುದು, ಇದನ್ನ ಆಡಿಟ್ ಮಾಡಿದಾರಾ? ಇನ್ಕಮ್ ಟ್ಯಾಕ್ಸ್ ಆಡಿಟ್ ಆಗಿದೆಯಾ? ಅಥವಾ ಲೆಕ್ಕಾಚಾರನ ಗಬ್ಬೆ ಬರಿಸ್ತಾ ಇದ್ದಾರಾ? ತೂಕದಲ್ಲಿ ಮೋಸ ಆಗ್ತಾ ಇದೆ. ಸಾವಿರಾರು ಕೋಟಿ ಇನ್ಕಮ್ ಇದೆ. ಆಮೇಲೆ ಓನರ್ಗಳೆಲ್ಲ MLA, MPಗಳು, ಮಿನಿಸ್ಟರ್ಗಳು, ನಿಜವಾಗ್ಲೂ ಇವರು ಲೆಕ್ಕಾಚಾರ ಕೊಡ್ತಾವ್ರ ಅಥವಾ ಕಾಗೆ ಹಾರಿಸ್ತಾ ಇದ್ದಾರಾ? ಎಲ್ಲದನ್ನು ಲೆಕ್ಕಾಚಾರ ಮಾಡಲಿಕ್ಕೆ ವಿ ಹ್ಯಾವ್ ರಿಟರ್ನ್ ಟು ಪ್ರೈಮ್ ಮಿನಿಸ್ಟರ್ ಆಫೀಸ್, ಕಾಂಪ್ಟ್ರೋಲರ್ ಅಂಡ್ ಆಡಿಟರ್ ಜನರಲ್ಗೆ ಈ ಒಂದು 81 ಶ್ರೀಮಂತ MLA, ಮಿನಿಸ್ಟರ್ಗಳು ಓನರ್ ಆಗಿರುವಂತ 81 ಶುಗರ್ ಫ್ಯಾಕ್ಟರಿಗಳನ್ನ ಆಡಿಟ್ ಮಾಡಬೇಕು. ಇನ್ಫ್ರಾಸ್ಟ್ರಕ್ಚರ್ಗೆ, ಲೆಕ್ಕಾಚಾರಕ್ಕೆ ಲೆಕ್ಕ ಪರಿಶೋಧನೆ ಆಗಬೇಕು. ಅಲ್ಲಿರುವಂತ ವೇಯಿಂಗ್ ಮಿಷನ್ಗಳು ನಿಜವಾಗ್ಲೂ ತೂಕವನ್ನ ಆಗ್ಲಿಕ್ಕಿದೆಯಾ ಅಥವಾ ಮೋಸವನ್ನ ಮಾಡ್ಲಿಕ್ಕಿದೆಯಾ? ಲೆಕ್ಕಾಚಾರ ಆಗಬೇಕು. ಈ ಶುಗರ್ ಫ್ಯಾಕ್ಟರಿಗಳಲ್ಲಿ ಎಷ್ಟು ಸಾವಿರಾರು ಕೋಟಿ ಸಾಲ ತಗೊಂಡಿದ್ದಾರೆ? ಯಾರ ಹೆಸರಲ್ಲಿ ತಗೊಂಡಿದ್ದಾರೆ? ಯಾಕೆ ತಗೊಂಡಿದ್ದಾರೆ? ಯಾಕೆಂತಂದ್ರೆ ಶುಗರ್ ಅನ್ನೋದು, ಈ ಕಬ್ಬು ಅನ್ನೋದು ಒಂದು ರೀತಿ ಗೋಲ್ಡ್ ಇದ್ದಂಗೆ. ಈ ಗೋಲ್ಡ್ ಬೆಳೆಯುವಂತ ರೈತ ಸಾಲದಲ್ಲಿ ಶೂಲಕ್ಕೆ ಹೋಗ್ತಾನೆ. ಅದೇ ಶುಗರ್ ಫ್ಯಾಕ್ಟರಿ ಓನರ್ಗಳು ಸಾವಿರಾರು ಕೋಟಿ ಮಾಡ್ಕೊಂತಾರೆ, ಹೆಲಿಕಾಪ್ಟರ್ ತಗೊಂತಾರೆ, ರಾಜಕೀಯಕ್ಕೆ ಬರ್ತಾರೆ, MLA ಆಗ್ತಾರೆ, ಮಿನಿಸ್ಟರ್ ಆಗ್ತಾರೆ, ಸಾವಿರಾರು ಕೋಟಿ ಓನರ್ಗಳು ಕೂಡ ಆಗ್ತಾರೆ. ಆದರೆ ರೈತರಿಗೆ ಕಬ್ಬಿಗೆ ಕಾಸು ಕೊಡಲ್ಲ, ಸಾವಿರಾರು ಕೋಟಿ ಸಾಲ ಮಾಡಿರ್ತಾರೆ. ಆ ಫ್ಯಾಕ್ಟರಿನಲ್ಲಿ ಏನೇನ್ ಪ್ರಾಡಕ್ಟ್ ಮಾಡ್ತಾ ಇದ್ದಾರೆ ಯಾರಿಗೂ ಗೊತ್ತಿಲ್ಲ. ಎಷ್ಟು ಸಾವಿರಾರು ಕೋಟಿ ವಹಿವಾಟಾಗಿದೆ ಯಾರಿಗೂ ಗೊತ್ತಿಲ್ಲ. ಒಬ್ಬ ಇನ್ಕಮ್ ಟ್ಯಾಕ್ಸ್ ಕಟ್ಟಿಲ್ಲ ಅಂತಂದ್ರೆ ಇನ್ಕಮ್ ಟ್ಯಾಕ್ಸ್ ಅವರು ಇವತ್ತು ಲಾಸ್ಟ್ ಡೇಟ್ ವಿತ್ ಪೆನಾಲ್ಟಿ ಹಾಕ್ತಾರೆ. ಅದೇ ಈ ಶುಗರ್ ಫ್ಯಾಕ್ಟರಿ ಸಾವಿರಾರು ಕೋಟಿ ವಹಿವಾಟು ಮಾಡ್ತದೆ. ಸಾವಿರಾರು ಕೋಟಿ ರೂಪಾಯಿ ಪ್ರಾಡಕ್ಟ್ಸ್, ಮೊಲಾಸಿಸ್, ಸ್ಯಾನಿಟೈಸರ್, ಆಮೇಲೆ ಇಡೀ ಎಣ್ಣೆ ಇಂಡಸ್ಟ್ರಿ, ಈ ಡಿಸ್ಟರಿಗಳಿಗೆ ಪ್ರಾಡಕ್ಟ್ ಅನ್ನ ಸಪ್ಲೈ ಮಾಡದೆ ಶುಗರ್ ಫ್ಯಾಕ್ಟರಿ ಶುಗರ್ ಮಾಡ್ತಾರೆ. ಸ್ಟಾರ್ ಹೋಟ್ಲ್ಗಳಿಗೆ ಶುಗರ್ ಫ್ರೀ ಶುಗರ್ ಹೋಗುತ್ತೆ, ಕ್ರಿಸ್ಟಲ್ಸ್ ಹೋಗುತ್ತೆ, ವೈಟ್ ಶುಗರ್ ಹೋಗುತ್ತೆ, ಬೆಲ್ಲ ಮಾಡ್ತಾರೆ, ಮೊಲಾಸಿಸ್ ಬರುತ್ತೆ, ಸಾವಿರಾರು ಕೋಟಿ ವ್ಯವಹಾರ ಆಗುತ್ತೆ. ಬಟ್ ಯಾರಿಗೂ ಗೊತ್ತಿಲ್ಲ ಈ ಫ್ಯಾಕ್ಟರಿಗಳಲ್ಲಿ ಎಷ್ಟು ಸಾವಿರ ಕೋಟಿ ಆಮದಾನ ಆಗುತ್ತೆ, ಎಷ್ಟು ಸಾವಿರಾರು ಕೋಟಿ ಇವರು ಸಾಲ ತೆಗೆದಿದ್ದಾರೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಯಾಕೆ ಓನರ್? ಬೇರೆ ಒಬ್ಬ ಸಾಮಾನ್ಯ ರೈತ ಯಾಕೆ ಶುಗರ್ ಫ್ಯಾಕ್ಟರಿ ಓನರ್ ಆಗಕ್ ಆಗ್ತಾ ಇಲ್ಲ? ಇವ್ರದ್ದು ಏನ್ ಮಾಫಿಯಾ?
ಬರೀ ಬಿಜೆಪಿ ಕಾಂಗ್ರೆಸ್ ಜೆಡಿಎಸ್ ಅವರು ಈ ಫ್ಯಾಕ್ಟರಿ ಓನರ್ಗಳು ಮಾಡಿಕೊಂಡು 12 ಲಕ್ಷ ಎಕರೆನಲ್ಲಿ ಶುಗರ್ ಬೆಳೆಯುವಂತ 6 ಲಕ್ಷ ರೈತರಿಗೆ ಸಿಗೋದು ಚಿಪ್ಪು. ಪ್ರತಿ ವರ್ಷ ಬೀದಿಲ್ ಕೂತ್ಕೊಂತಾರೆ. ಹಾಗಾಗಿನೇ ಮಾನ್ಯ ಸಿದ್ದರಾಮಯ್ಯನವ್ರಿಗೆ, ಮಾನ್ಯ ಪ್ರಧಾನ ಮಂತ್ರಿಯವ್ರಿಗೆ ಈ ಒಂದು ಶುಗರ್ ಫ್ಯಾಕ್ಟರಿಗಳು ಒಂದು ಗೋಲ್ಡ್ ತಯಾರಿಸುವ ಫ್ಯಾಕ್ಟರಿಗಳಂತಾನೆ ಹೇಳ್ಬೇಕು. ಯಾಕೆ ಅಂತಂದ್ರೆ ಇಲ್ಲಿ ತಯಾರಾಗುವ ಪ್ರತಿಯೊಂದು ಪ್ರಾಡಕ್ಟ್ ಸಾವಿರಾರು ಕೋಟಿ ಸೇಲ್ ಆಗುತ್ತೆ. ಸ್ಯಾನಿಟೈಸರ್, ಮೊಲಾಸಿಸ್, ಡಿಸ್ಟಿಲರೀಸ್ಗೆ ಬೈ ಪ್ರಾಡಕ್ಟ್ ಅನ್ನ ಕೊಡುತ್ತೆ. ಏನು ಮಾತಾಡೋಣ ಗುರು ಉಮೇಶ್ ರೆಡ್ಡಿ ಬಗ್ಗೆ? ಆ ಜೈಲಲ್ಲಿರುವಂತ ಉಮೇಶ್ ರೆಡ್ಡಿಗಳಿಗಿಂತ ಸಮಾಜದಲ್ಲಿರುವಂತ ಸಾವಿರಾರು ಉಮೇಶ್ ರೆಡ್ಡಿ ಇದ್ದಾರೆ. ಯಾರೋ ಮಾತಾಡೋದೇ ಇಲ್ಲ. 4,000 ಅತ್ಯಾಚಾರ ಆಗಿದೆ. 2024ರಲ್ಲಿ ಮಕ್ಕಳ ಮೇಲೆ ಪೋಸ್ಕೋ ಕೇಸಸ್ 4,000 ರಿಜಿಸ್ಟರ್ ಆಗಿದೆ. 4,000 ಜನನು ಉಮೇಶ್ ರೆಡ್ಡಿ ಅಲ್ವಾ? ಅದನ್ನ ನಿಲ್ಲಿಸಕ್ಕೆ ಸರ್ಕಾರ ಏನ್ ಮಾಡಿದೆ? ಶುಗರ್ ಫ್ಯಾಕ್ಟರಿ ಬಿಟ್ಟಾಕಿ ಹಾಳಾಗಿ ಹೋಗ್ಲಿ. ಏನೋ ಶುಗರ್ ಫ್ಯಾಕ್ಟರಿಗಳ ಬಗ್ಗೆ ನಾವು ಪತ್ರವನ್ನ ಬರೆದಿದ್ದೇವೆ. ಅಲ್ಲ, ಉಮೇಶ್ ರೆಡ್ಡಿ ಈ ವರ್ಷ ಬೆಂಗಳೂರಲ್ಲಿ 150ಕ್ಕೂ ಹೆಚ್ಚು ರೇಪ್ ಆಗಿದೆ. 150 ಜನನು ಉಮೇಶ್ ರೆಡ್ಡಿ ಅಲ್ವಾ? ಅದನ್ನ ತಡಿಲಿಕ್ಕೆ ಆಗದಂತ ಪೊಲೀಸ್ ಫೋರ್ಸ್ 18,000 ಶಾರ್ಟೇಜ್ ಇದೆ. ಪ್ರತಿದಿನ ಹೆಣ್ಮಕ್ಳು ಅತ್ಯಾಚಾರಕ್ಕೊಳಗಾಗ್ತಾರೆ. ಅತ್ಯಾಚಾರ ಮಾಡೋ ಪ್ರತಿಯೊಬ್ಬನು ಕೂಡ ಉಮೇಶ್ ರೆಡ್ಡಿಯೇ. ಯಾಕೆ ಅದನ್ನ ತಡೆಗಟ್ಟಲು ಸರ್ಕಾರದಿಂದ ಸಾಧ್ಯವಿಲ್ಲ? ಜೈಲಲ್ಲಿ ಹಾಕಿದ ತಕ್ಷಣ ನಮ್ ಕೆಲಸ ಮುಗ್ದೋಯ್ತಲ್ಲ, ಅವ್ನ್ ಪರಿವರ್ತನೆ ಆಗಬೇಕು. ಪರಿವರ್ತನೆ ಸಿಸ್ಟಮ್ ಇದೆ ಜೈಲಲ್ಲಿ. ಜೈಲ್ ಅಧಿಕಾರಿಗಳ ಹತ್ರ ಸರ್ಕಾರಕ್ಕೆ ಕಮಿಷನ್ ಬರಲ್ವಾ? ಸರ್ಕಾರ ಕಮಿಷನ್ ತಗೊಳಲ್ವಾ? ಸರ್ಕಾರ ಪೋಸ್ಟಿಂಗ್ ಮಾಡ್ಬೇಕಾರೆ ಸರ್ಕಾರದಲ್ಲಿರುವಂತ ಭ್ರಷ್ಟ ಮಿನಿಸ್ಟರ್ಗಳು ಕೋಟ್ಯಾಂತರ ರೂಪಾಯಿ ಲಂಚ ಇಸ್ಕೊಳಲ್ಲ. ಲಂಚ ನಿಲ್ಲಿಸಬೇಕು. ಜೈಲ್ ಅಧಿಕಾರಿ ಅಲ್ಲರಿ, ಪ್ರತಿಯೊಬ್ಬ ಸರ್ಕಾರಿ ನೌಕರ ಪೋಸ್ಟಿಂಗ್ ಮಾಡಬೇಕಂದ್ರೆ ಸಾವಿರಾರು ಕೋಟಿ ರೂಪಾಯಿ ದುಡ್ಡು ಕೊಡ್ತಾನೆ, 100 ಕೋಟಿ ದುಡ್ಡು ಕೊಡ್ತಾನೆ. ಅವನು ಲೂಟಿ ಮಾಡಲೇಬೇಕು. ಅದು ಸಮಾಜ ಆಗಿರ್ಲಿ, ಒಬ್ಬ ಜಿಲ್ಲಾಧಿಕಾರಿ ಆಗಿರ್ಲಿ, ಒಬ್ಬ ತಹಸೀಲ್ದಾರ್ ಆಗಿರ್ಲಿ, ಒಬ್ಬ ಪಿಒನ್ ಆಗಿರ್ಲಿ, ಒಬ್ಬ IPS ಆಗಿರ್ಲಿ, ಒಬ್ಬ AC ಆಗಿರ್ಲಿ, ಒಬ್ಬ DC ಆಗಿರ್ಲಿ, ಒಬ್ಬ ಪ್ರಿನ್ಸಿಪಲ್ ಸೆಕ್ರೆಟರಿ ಆಗಿರ್ಲಿ. ವಿ ಹ್ಯಾವ್ ಫೈಲ್ಡ್ ಎ ಕಂಪ್ಲೇಂಟ್ ಅಗೇನ್ಸ್ಟ್ ಪ್ರಿನ್ಸಿಪಲ್ ಸೆಕ್ರೆಟರಿ. ಪ್ರಮೋಷನ್ ಕೊಡ್ಬೇಕಾರೆ ಮಂಚಕ್ ಬಾ, ಲಂಚ ಕೊಡು ಅಂತ ವ್ಯವಸ್ಥೆಯಲ್ಲಿ ಬದುಕ್ತಾ ಇದ್ದೀವಿ. ಬರೀ ಜೈಲ್ ಒಂದೇ ಅಲ್ಲ, ಎಲ್ಲಾ ರಂಗಗಳು ಭ್ರಷ್ಟಾಚಾರವಾಗಿದೆ. ನಿನ್ಗೆ ಒಬ್ಬ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಅಪಾಯಿಂಟ್ ಮಾಡ್ಬೇಕಾರೆ 50 ಲಕ್ಷ, ಅವನಿಗೆ ಪೋಸ್ಟಿಂಗ್ ಕೊಡ್ಬೇಕಾದ್ರೆ ಕೋಟ್ಯಾಂತರ ರೂಪಾಯಿ, ಅವನಿಗೆ ಪ್ರಮೋಷನ್ ಕೊಡ್ಬೇಕಾದ್ರೆ ಕೋಟ್ಯಾಂತರ ರೂಪಾಯಿ. ಈ ವ್ಯವಸ್ಥೆ ನೀವೇ ಮಾಡಿರೋದು. ಇದೇ JDS, ಕಾಂಗ್ರೆಸ್, ಬಿಜೆಪಿ ಯಾರು ಬಂದ್ರು ಇದೇ ವ್ಯವಸ್ಥೆ. ಇವತ್ತು ಒಬ್ಬ ಉಮೇಶ್ ರೆಡ್ಡಿ ಬಗ್ಗೆ ಮಾತಾಡ್ತಾ ಇದ್ದೀರಾ. ಬೆಂಗಳೂರಲ್ಲಿ, ಕರ್ನಾಟಕದಲ್ಲಿ ಹೋದ ವರ್ಷ 4,000 ಮಕ್ಕಳ ಮೇಲೆ ಅತ್ಯಾಚಾರ ಆಗಿದೆ. ಎಷ್ಟು ಉಮೇಶ್ ರೆಡ್ಡಿ ಇದಾರೆ ಅದರಲ್ಲಿ? 4,000 ಉಮೇಶ್ ರೆಡ್ಡಿ ಇದಾರೆ. ಶಿಕ್ಷೆ ಆಗಿದ್ಯಾ? ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಮಾಡ್ತಾ ಇದಾರಾ? ಮಾಡಲ್ಲ. ಸರ್ಕಾರಕ್ಕೆ ಬೇಕಾಗಿಲ್ಲ. ಇವತ್ತು ಉಮೇಶ್ ರೆಡ್ಡಿ ಬಗ್ಗೆ ಚಾನೆಲ್ಗಳು ಮಾತಾಡ್ತಾ ಇದ್ದಾರೆ. ಪ್ರತಿದಿನ ಅತ್ಯಾಚಾರ ಮಾಡೋನು ಕೂಡ ಉಮೇಶ್ ರೆಡ್ಡಿನೇ. ಅದನ್ನ ತಡೆಗಟ್ಟಬೇಕಾದ್ದು ಸರ್ಕಾರದ ಕೆಲಸ, ಪೊಲೀಸರ ಕೆಲಸ. 18,000 ಶಾರ್ಟೇಜ್ ಅಲ್ಲಿ ಪೊಲೀಸ್ ಇಲಾಖೆ ಕೆಲಸ ಮಾಡ್ತಾ ಇದೆ. ಇವತ್ತು ಡ್ರಗ್ಗಳು ಎಲ್ಲಂದ್ರಲ್ಲಿ ಸಿಗುತ್ತೆ. ನೀವು ಜೈಲ್ ಬಗ್ಗೆ ಮಾತಾಡ್ತಾ ಇದ್ದೀರಾ, ಫೋನ್ ಬಗ್ಗೆ. ಇವತ್ತು ನಿಷೇಧವಾಗಿರೋ ಡ್ರಗ್ಗಳು ಬೆಂಗಳೂರಲ್ಲಿ ಸಿಗ್ತಾ ಇದೆ. ಕರ್ನಾಟಕದ ಮೂಲೆ ಸಿಗುತ್ತೆ. ಟೀ ಅಂಗಡಿಯಲ್ಲಿ ಸಿಗುತ್ತೆ, ಸಿಗರೆಟ್ ಅಂಗಡಿಯಲ್ಲಿ ಸಿಗುತ್ತೆ. ಏನ್ ಬದಲಾವಣೆ ಆಗಿದೆ? ನೀವೇ ಆಯ್ಕೆ ಮಾಡಿರೋ ಸಿದ್ದರಾಮಯ್ಯ ಸರ್ಕಾರ, ಅದಕ್ಕೆ ಮುಂಚೆ ನೀವೇ ಆಯ್ಕೆ ಮಾಡಿರುವಂತ ಬಿಜೆಪಿ ಸರ್ಕಾರ ಏನ್ ಬದಲಾವಣೆ ತಂದಿದೆ? ಆಮೇಲೆ ನಮ್ಮಣ್ಣ ಕುಮಾರಣ್ಣ ಆಯಪ್ಪನು 2 ಸತಿ ಆದ ಏನ್ ಬದಲಾವಣೆ ಮಾಡಿದ್ದಾರೆ? ನೀವು ಮಾಡಿರುವಂತ ಸರ್ಕಾರಗಳು ಯಾವುದೇ ಬದಲಾವಣೆ ಮಾಡಲ್ಲ. 2 ದಿವಸ ಜೈಲ್ ಬಗ್ಗೆ ಮಾತಾಡ್ತೀರಾ, ಆಮೇಲೆ ಮರ್ತೋಗ್ತೀರಾ. 2 ದಿವಸ ರೈತರ ಬಗ್ಗೆ ಮಾತಾಡ್ತೀರಾ, ಮರ್ತೋಗ್ತೀರಾ. ಇನ್ನೊಂದ್ 2 ದಿವಸ ಬೇರೆ ಏನೋ ವಿಚಾರ ಮಾತಾಡ್ತೀರಾ, ಮರ್ತೋಗ್ತೀರಾ. ಅತ್ಯಾಚಾರ ಮಾಡೋ ಪ್ರತಿಯೊಬ್ಬನು ಕೂಡ ಉಮೇಶ್ ರೆಡ್ಡಿನೇ. ಯಾರಿಗೆ ಶಿಕ್ಷೆ ಆಗಿದೆ? ಪ್ರಜ್ವಲ್ ರೇವಣ್ಣಂಗೆ. ಸರ್ಕಾರ DK ಶಿವಕುಮಾರ್ ಸಿದ್ದರಾಮಯ್ಯನವ್ರಿಗೆ, ದೇವೇಗೌಡರ ಕುಟುಂಬಕ್ಕೆ ಪಾಠ ಕಲಿಸಬೇಕಾಗಿದ್ದು ಕನ್ವಿಕ್ಷನ್ ಕೊಟ್ರು. ಅದೇ ರೀತಿ ಸಾವಿರಾರು ಕೇಸ್ ಇದೆ, ಲಕ್ಷಾಂತರ ಕೇಸ್ ಇದೆ, ರೇಪ್ ಕೇಸಸ್. ಯಾಕೆ ಫಾಸ್ಟ್ ಟ್ರ್ಯಾಕ್ ಅಲ್ಲಿ ಹೋಗಲ್ಲ? ಒಬ್ಬ ಹೆಣ್ಮಗಳು ನಿರ್ಭೀತಿಯಿಂದ ಓಡಾಡಕ್ಕಾಗತ್ತಾ? ಹೊರಗಡೆ ಬರೋ ಜೈಲ್. ನಾವು ಮಧ್ಯರಾತ್ರಿ ಮಧ್ಯಾಹ್ನ 12 ಗಂಟೆಯಲ್ಲಿ ಹೆಣ್ಮಗಳು ಒಬ್ಳೆ ಓಡಾಡಕ್ಕಾಗಲ್ಲ. ಆ ರೀತಿ ಪರಿಸ್ಥಿತಿನ ನಾವೆಲ್ಲ ಮಾಡಿಟ್ಟಿದ್ದೀವಿ. ಹೇಳಲಿಕ್ಕೆ ಬೇಜಾರು, ಆದ್ರೂ ಸತ್ಯ ಹೇಳಲೇಬೇಕು. ಧರ್ಮಸ್ಥಳ ವಿಚಾರ ಏನ್ ನ್ಯಾಯ ಕೊಡ್ತು ಸರ್ಕಾರ? ಧರ್ಮಸ್ಥಳ ವಿಚಾರದಲ್ಲಿ ಏನ್ ನ್ಯಾಯ ಕೊಡ್ತು? ನಾವೆಲ್ಲ ಹೋರಾಟ ಮಾಡಿದಕ್ಕೆ SIT ರಚನೆ ಮಾಡ್ತು. ಆಮೇಲೆ ಏನ್ ಮಾಡ್ತು ಸಿದ್ದರಾಮಯ್ಯ ಸರ್ಕಾರ, ಕಾಂಗ್ರೆಸ್ ಸರ್ಕಾರ? ಅದೇ SIT ನ ಬಳಸಿ ನಮ್ಮಂತ ಧ್ವನಿ ಮಾಡೋರ ಮೇಲೆ 6 ಕೇಸು, ಆ ಮಹೇಶ್ ತಿಮ್ರೋಡಿ ಅವ್ರ ಮೇಲೆ ಕೇಸುಗಳು, ಆಮೇಲೆ ಆ ಭೀಮನನ್ನ ಅರೆಸ್ಟ್ ಮಾಡಿ ದಿಕ್ತಪ್ಪಿಸುವಂತ ಕೆಲಸ,
ಸರ್ಕಾರ ನ್ಯಾಯ ಕೊಡಬೇಕು. ಸರ್ಕಾರ ನ್ಯಾಯ ಕೊಡೋಕ್ಕೋಸ್ಕರನೇ ಸರ್ಕಾರ ಈ ಒಂದು ವ್ಯವಸ್ಥೆ ನಡೆಸಕ್ಕೆ. ಅಂದ್ರೆ ಜೈಲಲ್ಲಿ ಅದೆಲ್ಲ ನಡೀತಾ ಇದೆ ಅಂತಂದ್ರೆ ಒಬ್ಬ ಅನ್ಫಿಟ್ ಹೋಮ್ ಮಿನಿಸ್ಟರ್, ಒಬ್ಬ ಅನ್ಫಿಟ್ ಚೀಫ್ ಮಿನಿಸ್ಟರ್ ಕೂತಿದ್ದಾರೆ ಅಂತ ಅವ್ರನ್ನ ಆಯ್ಕೆ ಮಾಡಿರೋದು, ಅವ್ರಿಗೆ ವೋಟ್ ಹಾಕಿರೋದು ನೀವೇ ವೋಟ್ ಹಾಕಿರೋದು, ಬೇರೆ ಯಾರು ಅಲ್ಲ. ಯು ಹ್ಯಾವ್ ವೋಟೆಡ್ ದಮ್. ನಿಮ್ಮ ತಪ್ಪು. ಅಂದ್ರೆ ಅಯೋಗ್ಯರಿಗೆ ವೋಟ್ ಮಾಡಿ ದಂಧೆ ಮಾಡಕ್ ಬಿಟ್ಟಿದ್ದೀರ. ಹೋಗ್ಲೇ ದಂಧೆ ಒಂದ್ಸತಿ ಆಗಿದ್ಯಾ? ದರ್ಶನ್ ವಿಚಾರದಲ್ಲೂ ಆಯ್ತು, ಈಗ ಮತ್ತೆ ಮರುಕಳಿಸ್ತಾ ಇದೆ. ಮಾತಾಡಿ ಏನ್ ಪ್ರಯೋಜನ? ನಾನು ಅದಕ್ಕೆ ಅದ್ರ ಬಗ್ಗೆ ಮಾತಾಡಕ್ಕೆ ಹೋಗಿಲ್ಲ. ಏನ್ ಪ್ರಯೋಜನ ಇಲ್ಲ. ಯಾಕೆಂತಂದ್ರೆ ನಿಮಗೆ ಆಪ್ಷನ್ ಬೊಮ್ಮಾಯಿ, ಯಡಿಯೂರಪ್ಪ, ಸಿದ್ದರಾಮಯ್ಯ, ಡಿ ಕೆ ಶಿವಕುಮಾರ್, ಕುಮಾರಸ್ವಾಮಿ ಇವ್ರು ಬಿಟ್ರೆ ನಿಮ್ಗೆ ಯಾರು ಕಾಣಿಸಲ್ಲ. ಇವ್ರು ಯಾರು ಕೂಡ ಬಗೆಹರಿಸಲ್ಲ. ಹೊಸಬರಿಗೆ ಅವಕಾಶ ಕೊಡಲ್ಲ, ಹೊಸಬರಿಗೆ ನೀವು ವೋಟ್ ಹಾಕಲ್ಲ. ಈ ವ್ಯವಸ್ಥೆ ಬದಲಾವಣೆ ಆಗಲ್ಲ. 2 ದಿವಸ ಮಾತಾಡಿ ಬಜ್ಜಿ ತಿಂದು ಹೆಂಡತಿ ಮಕ್ಕಳ ಜೊತೆ ಮಲ್ಕೊಳ್ಳೋ ಅಂತ ಸಮಾಜ ಏನ್ ಬದಲಾವಣೆ ಆಗುತ್ತೆ? ಏನೂ ಬದಲಾವಣೆ ಆಗಲ್ಲ. ಧನ್ಯವಾದಗಳು. ಹೇಳ್ಬೇಕಾದ್ ಹೇಳಿದ್ದೀನಿ, ಕೇಳೋದು ಬಿಡೋದು ನಿಮ್ಮ ಕರ್ಮ. ಬಟ್ ಒಂದಂತೂ ನಿಜ, ವ್ಯವಸ್ಥೆ ಬದಲಾವಣೆ ಆಗ್ಬೇಕಾದ್ರೆ ನೀವು ಬದಲಾವಣೆ ಆಗ್ಬೇಕು. ನೀವು ಯಾರು ವೋಟ್ ಹಾಕ್ತಾ ಇದ್ದೀರಾ ಆ ವ್ಯಕ್ತಿ ಜವಾಬ್ದಾರಿಯಿಂದ ತನ್ನ ಕರ್ತವ್ಯನ ನಿಭಾಯಿಸಬೇಕು. ಹೋಮ್ ಮಿನಿಸ್ಟರ್ ಬಾಯಿ ತೆಗೆದಂತ ಹೋಮ್ ಮಿನಿಸ್ಟರ್ ಸುಳ್ಳು ಹೇಳಕ್ಕೂ ಬರಲ್ಲ, ಆ ವ್ಯಕ್ತಿಗೆ ನಿಜ ಹೇಳಕ್ಕೂ ಬರಲ್ಲ. ಆಮೇಲೆ ಇರೋ ವ್ಯವಸ್ಥೆನ ಜೀರ್ಣ ಮಾಡ್ಕೊಳಕ್ಕೂ ಬರಲ್ಲ. ಯಾರಾದ್ರೂ ನಮ್ಮಂತವ್ರು ಸಿಕ್ಕರೆ ಬೇಕಾರೆ ಸೆಷನ್ ನಲ್ಲಿ ಬಾಯಿಗೆ ಬಂದಂಗೆ ಬೇಕಾರೆ ಮಾತಾಡುವಂತ ಗೃಹ ಮಂತ್ರಿ. ಆದರೆ ತನ್ನ ಇಲಾಖೆಯಲ್ಲಿ ನಡೀತಾ ಇರುವಂತ ಯಾವುದೇ ಭ್ರಷ್ಟಾಚಾರ ನೀವೇನ್ ಅನ್ಕೊಂಡಿದ್ದೀರಾ? ಒಬ್ಬ ಜೈಲಧಿಕಾರಿ ಆಗಿರ್ಬೋದು, ಒಬ್ಬ ಇನ್ಸ್ಪೆಕ್ಟರ್ ಕೋಟಿ ಕೊಟ್ಬಿಟ್ಟು ಪೊಲೀಸ್ ಸ್ಟೇಷನ್ 1,000 ಪೊಲೀಸ್ ಸ್ಟೇಷನ್ ಇದೆ. 1 ಕೋಟಿಯಿಂದ 20 ಕೋಟಿವರೆಗೂ ಸ್ಟೇಷನ್ಗಳಿಗೆ ಲಂಚ ಕೊಟ್ಟು ಅಧಿಕಾರಿಗಳು ಬರ್ತಾರೆ. ಈಗ ಅಧಿಕಾರಿ ಅದು ಜೈಲವನಾಗಿರ್ಬೋದು, ಇನ್ಸ್ಪೆಕ್ಟರ್ ಆಗಿರ್ಬೋದು, IPS ಆಗಿರ್ಬೋದು, IAS ಆಗಿರ್ಬೋದು, ಲಂಚ ಕೊಟ್ರೇನೆ ಪೋಸ್ಟಿಂಗ್ ಸಿಗೋದು. ಇನ್ ಲಂಚ ಕೊಟ್ಟು ಬಂದೋನು ನಿಮ್ಮನ್ನ ಲೂಟಿ ಮಾಡ್ಲೇಬೇಕಲ್ವಾ? ಯಾವ ಬದಲಾವಣೆ ಬಗ್ಗೆ ಮಾತಾಡ್ತೀರಾ? ಬರೀ ಉಮೇಶ್ ರೆಡ್ಡಿ ಒಂದೇ ಅಂತಲ್ಲ, ಬರೀ ಜೈಲು ಒಂದೇ ಅಂತಲ್ಲ, ಇಡೀ ಸಮಾಜ ಕುಲ್ಗೆಟ್ಟೋಗಿದೆ. ನೀವು ವೋಟ್ ಹಾಕಿರೋ ಅಂತ ಆಪೋಸಿಷನ್ ಆಗಿರ್ಬೋದು, ಅಥವಾ ಕರೆಂಟ್ ಗೌರ್ಮೆಂಟ್ ಆಗಿರ್ಬೋದು, ಅಥವಾ ಎರಡಕ್ಕೂ ತಪ್ಪಿರೋ JDS ಆಗಿರ್ಬೋದು, ಸಮಾಜದಲ್ಲಿ ನ್ಯಾಯ ಕೊಡಕ್ಕೆ ಯೋಗ್ಯತನ ಉಳಿಸ್ಕೊಂಡಿಲ್ಲ. ಅದು ಧರ್ಮಸ್ಥಳ ಆಗಿರ್ಬೋದು, ರೈತರಾಗಿರ್ಬೋದು. ನನ್ನಂತ ಸಾಮಾನ್ಯ ವ್ಯಕ್ತಿ ಹೋಗಿ ಹೋರಾಟ ಮಾಡ್ಬೇಕಾ ರೈತರ ಜೊತೆ? ಬೇಕಾಗಿದ್ಯಾ? ಇಂಥ ವ್ಯವಸ್ಥೆಯನ್ನ ಸೃಷ್ಟಿ ಮಾಡ್ಕೊಂಡಂತವ್ರು ನೀವೇ, ಇಂಥವ್ರಿಗೆ ವೋಟ್ ಹಾಕಿರೋರು ನೀವೇ. ಉಮೇಶ್ ರೆಡ್ಡಿ ಅಲ್ರಿ, ವೋಟೆಡ್. ನೀವು ವೋಟ್ ಮಾಡಿರೋಂತ ಅನ್ಫಿಟ್ MLAಗಳು, ಮಿನಿಸ್ಟರ್ಗಳು, CM ಮತ್ತೆ ಮುಖ್ಯಮಂತ್ರಿ ಮತ್ತೆ ಹೋಮ್ ಮಿನಿಸ್ಟರು, ನಿಮ್ಮದೇ ತಪ್ಪು. ಇವತ್ತು ಉಮೇಶ್ ರೆಡ್ಡಿ ಬಗ್ಗೆ ಮಾತಾಡುವಂತಿರಲ್ಲ. ಆ ವ್ಯವಸ್ಥೆನ ಕುಲ್ಗೆಡ್ಸಿರೋ ಯಾರು? ಸರ್ಕಾರ ಯಾರು ನಡೆಸ್ತಾ ಇದ್ದಾರೆ? ಕಾಂಗ್ರೆಸ್. ವಿರೋಧ ಪಕ್ಷ ಯಾರು? ಬಿಜೆಪಿ. ಕೇಳ್ತಾರ? ವ್ಯವಸ್ಥೆ ಬದಲಾವಣೆ ಮಾಡ್ತಾರ? ಎಂತದಿಲ್ಲ. ನೀವು 2 ದಿವಸ ಮಾತಾಡ್ತೀರಾ, ಟೈಮ್ ಪಾಸ್ ಮಾಡ್ಕೊಂಡು ಸುಮ್ಮನೆ ಹೋಗ್ತೀರಾ. ಜೈಲಿಗೆ ಬಂಚೆ ಈ ಸಮಾಜ ಏನಾಗಿದೆ ಅರ್ಥ ಮಾಡ್ಕೊಳ್ಳಿ. ನಾನು ಇಷ್ಟೇ ಹೇಳಕ್ ಇಷ್ಟಪಡೋದು. ಯಾರೇ ಹೇಳಿದ್ರು ಅಲ್ಲಿ, ಸರ್ ದರ್ಶನ್ ಒಂದು ಸಿಗರೇಟ್ ಸಿದ್ದಿದ್ಕೆ ನೀನ್ ಒಂದ್ಸತಿ ಜೈಲ್ಗೆ ಹೋಗಿ ಬರೋ ಗೊತ್ತಾಗತ್ತೆ ನಿನ್ಗೆ, ನೆಕ್ಸ್ಟ್ ನೀನ್ ಮಾತಾಡಲ್ಲ. ನಮ್ಗೆ ಚೆನ್ನಾಗಿ ಗೊತ್ತಿದೆ. ಓಕೆ, ಏನ್ಯೋ ಎಲ್ಲಾ ವಿಚಾರಗಳನ್ನ ತಿಳಿಸುತ್ತಾ ಏನ್ಯೋ ನೀವು ಇಷ್ಟಪಡಿ ಬಿಡಿ, ಸತ್ಯವನ್ನ ಅಂತೂ ನಾನು ಮಾತಾಡ್ತೀನಿ. ಓಕೆ, ಸತ್ಯನೇ ತಿಳ್ಕೊಳ್ಬೇಕಾದಂತ ವ್ಯವಸ್ಥೆ ಇದೆ. ವಿ ಹ್ಯಾವ್ ಕ್ರಿಯೇಟೆಡ್ ಎ ಸಿಸ್ಟಮ್. ನಾವೇ ರಚನೆ ಮಾಡ್ಕೊಂಡಿರುವಂತ ಈ ಒಂದು ಸರ್ಕಾರ, ಈ ಒಂದು ಜನಪ್ರತಿನಿಧಿಗಳು, ಈ ಒಂದು ಶ್ರೀಮಂತ ಹೆಲಿಕಾಪ್ಟರ್ ಓಡಾಡೋ ಅಂತವ್ರು. ನಾನು ಮೊನ್ನೆ ಬೆಳಗಾಂಗೆ ಹೋಗಿ ಬಂದೆ, ಸತ್ತೋದಂಗ ಆಗ್ಬಿಡ್ತು. ನನ್ನ BMW ಕಾರಲ್ಲಿ ಹೋಗಿದ್ದಕ್ಕೆ ನಾನೇ ಹೇಳ್ದಲ್ಲ, ಹೋಗಿ ಬರಕ್ಕೆ ಒಂದು ಸಾವಿನ ಮನೆಗೆ ಹೋಗಿ ಬಂದಂಗ ಆಯ್ತು. ಅಷ್ಟು ಕೆಟ್ಟದಾಗಿದೆ ರಾಷ್ಟ್ರೀಯ ಹೆದ್ದಾರಿಗಳು. ಅದಕ್ಕೋಸ್ಕರ ಮಿನಿಸ್ಟ್ರು ನಾನು ಸತೀಶ್ ಯಾಕೆ ಹೆಲಿಕಾಪ್ಟರ್ ತಗೊಂಡ ಅಂತಂದ್ರೆ, ಖಂಡಿತವಾಗಿ ನಾನು ಸತೀಶನ್ ಜಾಗದಲ್ಲಿದ್ರೆ, ಸತೀಶ್ ಜಾರಕಿಹೊಳಿ ಜಾಗದಲ್ಲಿದ್ರೆ ನಾನು ಕೂಡ ಹೆಲಿಕಾಪ್ಟರ್ ತಗೊಂತೀನಿ ಅಂತ ಕಿತ್ತೋಗಿರೋ ರಾಷ್ಟ್ರೀಯ ಹೆದ್ದಾರಿನಲ್ಲಿ ಯಾವನ್ ಬರಕತ್ತದೆ? ಅದಕ್ಕೋಸ್ಕರನೇ ಸತೀಶ್ ಅವರು ಹೆಲಿಕಾಪ್ಟರ್ ತಗೊಂಡ್ರೆ. ದೇವ್ರು ಚೆನ್ನಾಗಿ ಮಡಗಿರ್ಲಿ ಮಿನಿಸ್ಟರ್ಗಳನ್ನ, MLAನ, ಹೋಮ್ ಮಿನಿಸ್ಟರ್ನ, ಚೀಫ್ ಮಿನಿಸ್ಟರ್ನ. ನಿಮ್ಮನ್ನು ಚೆನ್ನಾಗಿ ಮಾಡ್ಲಿ. ಯಾಕಂದ್ರೆ ನೀವೇ ಅವ್ರನ್ನೆಲ್ಲ ಆಯ್ಕೆ ಮಾಡಿರೋದು, ನೀವೇ ವಿರೋಧ ಪಕ್ಷವ್ರನ್ನ ಆಯ್ಕೆ ಮಾಡಿರೋದು, ನೀವೇ JDS ಅವ್ರನ್ನ ಒಂದಷ್ಟು ಓಟ್ಗಳು, ಒಂದಷ್ಟು MLAಗಳನ್ನ ಮಾಡಿರೋದು. ಮೊದಲು ಜೈಲ್ ಬಗ್ಗೆ ಮಾತಾಡಕ್ ಮುಂಚೆ ಅಥವಾ ಈ ವ್ಯವಸ್ಥೆ ಬಗ್ಗೆ ಮಾತಾಡಕ್ ಮುಂಚೆ ನೀವೇ ಆಯ್ಕೆ ಮಾಡ್ಕೊಂಡಿರುವಂತ MLAಗಳು, ಮಿನಿಸ್ಟರ್ಗಳು ಯಾವ ಗತಿ ಇಡಿಸಿದಾರೆ ಈ ವ್ಯವಸ್ಥೆಯನ್ನ ನೀವೇ ಅರ್ಥ ಮಾಡ್ಕೊಳ್ಳಿ. ಎಲ್ಲಿವರೆಗೂ ನೀವು ಬದಲಾವಣೆ ಆಗಲ್ಲೋ ಈ ವ್ಯವಸ್ಥೆ ಬದಲಾವಣೆ ಆಗಲ್ಲ. ಈ ವ್ಯವಸ್ಥೆ ಬದಲಾವಣೆ ಆಗ್ಬೇಕು ಅಂತಂದ್ರೆ ನೀವು ಆಯ್ಕೆ ಮಾಡುವಂತ ವೋಟರ್ಸ್ ಬದಲಾವಣೆ ಆಗ್ಬೇಕು. ನೀವು ಯಾರು ವೋಟ್ ಹಾಕ್ತೀರಾ ಅವ್ರ ಬದಲಾವಣೆ ಬೇಕು. ಜೈ ಸಿದ್ದರಾಮಯ್ಯ, ಜೈ ಪರಮೇಶ್ವರ್, ಜೈ DK ಶಿವಕುಮಾರ್, ಜೈ ಕುಮಾರಣ್ಣ, ಜೈ ಯಡಿಯೂರಪ್ಪನ ಮಗ ವಿಜಯ್, ಎಲ್ಲಾರ್ಗೂ ಜೈ ಹಾಕೊಂಡ್ರೆ ಅವ್ರು ನಿಮ್ಗೆ ಹಾಕ್ತಾರೆ. ಥ್ಯಾಂಕ್ ಯು.